ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಲೋಕಸಭೆ ವಿಪಕ್ಷ ನಾಯಕ, ದೇಶದ ಪ್ರಧಾನಿಯಾಗುವ ಹಗಲುಗನಸು ಕಾಣ್ತಾ ಇರುವಂತಹ ರಾಹುಲ್ ಗಾಂಧಿ ಮತ್ತೊಮ್ಮೆ ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ. ಆಳಂದ, ಮಹದೇವಪುರದ ಬಳಿಕ ಹರಿಯಾಣ ಚುನಾವಣೆಯಲ್ಲೂ ಮತಗಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಬಿಹಾರದ ಮತದಾನದ ಮುಂದಿನ ದಿನವೇ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ್ಯಾಕೆ? ಬಿಹಾರದಲ್ಲೂ ರಾಹುಲ್ಗೆ ಸೋಲಿನ ಭೀತಿಯೋ ಅಥವಾ ಬಿಹಾರದಲ್ಲೂ ಮತದಾನದ ಮೇಲೆ ಪರಿಣಾಮ ಬೀರುವಂಥ ಭಾಗವಾಗಿ ಸುದ್ದಿಗೋಷ್ಠಿ ನಡೆಸಿದ್ರ? ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಇವರು ಹೇಳಿದಂತೆ ನಿಜಕ್ಕೂ ದೊಡ್ಡ ಮಟ್ಟದ ಚುನಾವಣಾ ಅಕ್ರಮ ಆಗಿದೆಯಾ? ರಾಹುಲ್ ಗಾಂಧಿ ಬಳಿ ಇರುವಂಥ ದಾಖಲೆಗಳೇನು? ರಾಹುಲ್ ಆರೋಪಕ್ಕೆ ಚುನಾವಣಾ ಆಯೋಗ ಹೇಳಿದ್ದೇನು? ರಾಹುಲ್ ಆರೋಪಕ್ಕೆ ಸಿಟ್ಟಾಗದೆ ವ್ಯಂಗ್ಯವಾಡಿದ್ದೇಕೆ ಬಿಜೆಪಿಯವರು? ಇದನ್ನೆಲ್ಲ ನೋಡೋಣ. ಅದೇ ರಾಹುಲ್ ಗಾಂಧಿಯ ಮತ್ತೊಂದು ಹೈಡ್ರೋಜನ್ ಬಾಂಬ್ ಟುಸ್ಸಾಗಿದಂತೂ ಸತ್ಯ. ವೀಕ್ಷಕರೇ, ನಿಮಗೆ ನೆನಪಿದೆಯಾ? ಆಗಸ್ಟ್ನಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ರಾಹುಲ್ ಆಟಂ ಬಾಂಬ್ ಸಿಡಿಸಿದ್ರು. ಅದಾದ ಬಳಿಕ ಆ ಕ್ಷೇತ್ರದಲ್ಲಿ ಹೆಚ್ಚುವರಿ ಮತದಾರರ ಸೇರ್ಪಡೆಯಾಗಿಲ್ಲ ಅಂತ ಸಾಬೀತಾಯಿತು. ಕೆಲ ದಿನಗಳ ಹಿಂದೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಮಾಡಿದ್ರು. ಅಕ್ರಮಕ್ಕೆ ಪ್ರಯತ್ನ ನಡೆದಿದ್ದು ನಿಜ, ಆದರೆ ಅಕ್ರಮ ನಡೆದಿಲ್ಲ ಅನ್ನೋದು ಸಾಬೀತಾಯಿತು. ಈಗ ರಾಹುಲ್ ಗಾಂಧಿ ಹರಿಯಾಣ ಫೈಲ್ಸ್ ಹೆಸರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೆಲ ಗಂಭೀರ ಆರೋಪ ಮಾಡಿದ್ದಾರೆ. ಮೊದಲು ರಾಹುಲ್ ಗಾಂಧಿಯ ಆರೋಪಗಳೇನು ಅಂತ ನೋಡೋಣ. ಮತಗಳ್ಳತನ ಮಾಡಿಯೇ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಿದೆ, ಎಲ್ಲಾ ಮತಗಟ್ಟೆ ಸಮೀಕ್ಷೆಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದು. ಹರಿಯಾಣದಲ್ಲಿ ಕೇವಲ 22,779 ಮತಗಳಿಂದ ಕಾಂಗ್ರೆಸ್ಗೆ ಸೋಲಾಯಿತು. ಹರಿಯಾಣದಲ್ಲಿ 25 ಲಕ್ಷ ಮತಗಳ್ಳತನ ಇದ್ರೆ 5,21,000 ನಕಲಿ ಮತದಾರರು ಬ್ರೆಜಿಲ್ ಮಾಡೆಲ್ ಫೋಟೋ ಬಳಸಿ 10 ಬೂತ್ಗಳಲ್ಲಿ 22 ಕಡೆ ಅಕ್ರಮ ಮತದಾನ, 223 ಮತದಾರರ ಹೆಸರಿನಲ್ಲಿ ಒಂದೇ ಫೋಟೋ ಬಳಕೆ ಮಾಡಿ ಅಕ್ರಮ ಮತದಾನ, 1.24 ಲಕ್ಷ ಜನರ ಓಟು ಹೆಸರು ಬೇರೆ, 93,174 ಮತದಾರರಿಗೆ ವಿಳಾಸವೇ ಇಲ್ಲ, ಒಂದು ಮನೆಯಲ್ಲಿ 500 ಮತದಾರರು ಇದ್ದಾರೆ. ಇದು ಹೇಗೆ ಸಾಧ್ಯ? ಸಾವಿರಾರು ಬಿಜೆಪಿಗರಿಂದ ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಮತದಾನ ವಿಧಾನಸಭಾ ಚುನಾವಣೆಗೂ ಮೊದಲು 3,50,000 ಮತ ಡಿಲೀಟ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರಪಂಚ್ ಆಗಿರೋರು ಹರಿಯಾಣದಲ್ಲಿ ವೋಟಿಂಗ್, ಹರಿಯಾಣದಲ್ಲಿ ನಡೆದ 8 ಮತದಾನದ ಪೈಕಿ 1 ನಕಲಿ ಮತದಾನ. ಹೀಗೆ ರಾಹುಲ್ ಗಾಂಧಿ ಅವರು ವಂದೇ ಭಾರತ್ ರೈಲಿನ ಸ್ಪೀಡಿನಲ್ಲಿ ಆರೋಪ ಮಾಡಿದ್ದಾರೆ. BJP voters, BJP leaders voting in Uttar Pradesh and voting in Haryana. Okay? Zoom in please to Mr. Dalchand. This is Mr. Dalchand, BJP Sarpanch, sitting there with Minister Lakshmi Narayan. That's his voter ID in UP. That's his voter ID in Haryana. Same man. His son. Go back to the other one, please. That's right. That's his son, Yashveer. He comes here as well in Haryana. He's sitting in UP, voting in UP for the BJP. He's voting in Haryana for the BJP. Note an interesting thing. This is not a mistake. How do we know? Because Pita ka naam is Pritam Singh over there. Suddenly Pita ka naam changes over here. It's become Balakrishnan. And then his son doesn't make the same mistake. His son transfers his father's name there. So they managed to twist it in the father's one, but the son's one, they made a mistake. So you have a BJP leader who's voting in UP and who's voting in Haryana. And we've given you this as the strongest example. There are thousands and thousands and thousands of people who are voting in UP and voting in Haryana. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅರ್ಥಾತ್ ಸುಳ್ಳುಗಳನ್ನ ಹರಡೋಕೆ ಟ್ರೈ ಮಾಡಿದ್ದಾರೆ. ವೀಕ್ಷಕರೇ, ಹೀಗೆಲ್ಲ ಆರೋಪ ಮಾಡುವ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲುವ ವಾತಾವರಣ ಇತ್ತು,
ಆದರೆ 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡಿಮೆ ಅಂತರದಿಂದ ಸೋತಿದೆ, ಅಲ್ಲಿಯೇ ಮತಗಳ್ಳತನ ನಡೆದಿದೆ ಅನ್ನೋದು ರಾಹುಲ್ ಅವರ ಆರೋಪ. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಹರಿಯಾಣದಲ್ಲಿ ಚುನಾವಣೆ ನಡೆಯಿತು, ಫಲಿತಾಂಶ ಹೊರಬಂತು. ಅಂದಿನ ಮತಗಟ್ಟೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ವು. ಆದರೆ BJP ಅಧಿಕಾರ ಹಿಡಿಯಿತು. ಯಾವ್ಯಾವ ಸಮೀಕ್ಷೆ ಏನು ಹೇಳಿದ್ವು? ಇಂಡಿಯಾ ಟುಡೇ ಪ್ರಕಾರ ಕಾಂಗ್ರೆಸ್ 58, BJP 20, ದೈನಿಕ್ ಭಾಸ್ಕರ್ ಪ್ರಕಾರ ಕಾಂಗ್ರೆಸ್ 54, BJP 29, ನ್ಯೂಸ್ 24 ಪ್ರಕಾರ ಕಾಂಗ್ರೆಸ್ 64, BJP 24, ಮ್ಯಾಟ್ರಿಸ್ ಪ್ರಕಾರ ಕಾಂಗ್ರೆಸ್ 62, BJP 18, P-ಮಾರ್ಕ್ ಪ್ರಕಾರ ಕಾಂಗ್ರೆಸ್ 61, BJP 27 ಅಂತ ಭವಿಷ್ಯ ನುಡಿದಿದ್ದು. ಅದೇ ಕೊನೆಗೆ ಹರಿಯಾಣದಲ್ಲಿ ಕಾಂಗ್ರೆಸ್ 37 ಸ್ಥಾನ, ವಿಪಕ್ಷ ಸ್ಥಾನದಲ್ಲಿ ಕೂತ್ರೆ 48 ಸ್ಥಾನದಲ್ಲಿ ಗೆದ್ದಂಥ BJP ಅಧಿಕಾರದ ಗದ್ದುಗೆಗೆ ಏರಿತು. ರಾಹುಲ್ ಗಾಂಧಿ ಅವರೇ, ಮತಗಟ್ಟೆ ಸಮೀಕ್ಷೆ ನಮ್ಮ ಪರ ಇದ್ವು ಅನ್ನೋ ಮಾತು ಹೇಳಿದ್ದಕ್ಕೆ ಒಂದು ವಿಷಯ ನೆನಪು ಮಾಡ್ಕೊಳ್ತೀನಿ. ಇದೇ ರಾಹುಲ್ ಗಾಂಧಿ ಮತಗಟ್ಟೆ ಸಮೀಕ್ಷೆಗಳು ಅಂದರೆ ಮೋದಿ ಮೀಡಿಯಾ ಪೋಲ್ ಅಂದಿದ್ರು. ಹರಿಯಾಣದಲ್ಲಿ ಮತಗಟ್ಟೆ ಸಮೀಕ್ಷೆ ನಿಮ್ಮ ಪರ ಬಂದಿವೆ ಅಂದರೆ ಅದು ಮಾತ್ರ ನಿಜವಾಗಿರುತ್ತಾ ರಾಹುಲ್ ಗಾಂಧಿ ಅವರೇ? 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಡಿಯಾ ಶೈನಿಂಗ್ ಹೆಸರಿನಲ್ಲಿ ಅವಧಿ ಪೂರ್ಣ ಚುನಾವಣೆಗೆ ಹೋದಾಗ ಎಲ್ಲ ಸಮೀಕ್ಷೆಗಳು ಮತ್ತೆ NDA ಸರ್ಕಾರವೇ ಅಂತ ಭವಿಷ್ಯ ನುಡಿದಿದ್ದು. ಆದರೆ ಆಗಿದ್ದೇನು? ಕೇಂದ್ರದಲ್ಲಿ UPA ಸರ್ಕಾರ ರಚನೆ ಆಯಿತು. ಈಗ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದರೆ ಮುಂದೇನು? ಚುನಾವಣಾ ಆಯೋಗಕ್ಕೆ ಒಂದು ಅಫಿಡವಿಟ್ನಲ್ಲಿ ಸಹಿ ಮಾಡಿ ತನಿಖೆಗೆ ಮನವಿ ಮಾಡ್ಕೋತಾರ? ಇಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ಹೋಗ್ತಾರಾ? ಇದೇ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಕೇಳಿದ್ದಕ್ಕೆ ಅದು ರಾಜಕೀಯ ಪಕ್ಷವಾದ ನಮ್ಮ ಕೆಲಸವಲ್ಲ ಅಂದ್ರು. ಅಂದರೆ ಚುನಾವಣಾ ಆಯೋಗದ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡೋದು ನಿಮ್ಮ ಕೆಲಸವಾಗಾದ್ರೆ ರಾಹುಲ್ ಗಾಂಧಿ ಅವರೇ ಆರೋಪ ಮಾಡ್ತೀರಾ, ನೀವು ತನಿಖೆಗೆ ಆಗ್ರಹ ಮಾಡಲ್ಲ ಯಾಕೆ? ನಿಮ್ಮ ಈ ಮಾತಿನಲ್ಲಿ ಅರ್ಥ ಆಗತ್ತೆ, ನಿಮ್ಮದು ಆಯೋಗದ ಮೇಲೆ ಗೂಬೆ ಕೂರಿಸುವ ಕೆಲಸ. ನೀವು ಗೆದ್ದಾಗ ಪ್ರಜಾಪ್ರಭುತ್ವದ ಗೆಲುವು, ಕಾಂಗ್ರೆಸ್ ಸೋತ್ರೆ ಮತಗಳ್ಳತನ. ಅಂದರೆ ಎಷ್ಟು ಸರಿ ಹೇಳಿ ಇದು? ಸಂವಿಧಾನಿಕ ಸಂಸ್ಥೆ ಮೇಲೆ ನಿರಂತರವಾಗಿ ಆರೋಪದ ದಾಳಿ ಮಾಡಿದರೆ ಹೇಗೆ? ಚುನಾವಣಾ ಆಯೋಗದ ವಿರುದ್ಧ ಅಪನಂಬಿಕೆ ಹುಟ್ಟಿಸುವ ಹಾಗೆ ಮಾಡ್ತಾ ಇದ್ದೀರಿ ಅಷ್ಟೇ ನೀವು. ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ ಕೇಂದ್ರ ಚುನಾವಣಾ ಆಯೋಗ ಹರಿಯಾಣ ಚುನಾವಣೆಗೆ ಸಂಬಂಧಿಸಿ 22 ದೂರುಗಳು ಬಂದಿವೆ. ಮತದಾರರ ಪಟ್ಟಿ ಸಂಬಂಧ ಈವರೆಗೆ ಯಾವುದೇ ದೂರುಗಳು ಬಂದಿರೋದಿಲ್ಲ. ಹಾಗಿದ್ರೆ ಚುನಾವಣೆ ವೇಳೆ ನಕಲಿ ಮತಗಳ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತಿಲ್ಲ ಯಾಕೆ? ಕಾಂಗ್ರೆಸ್ ಚುನಾವಣಾ ಏಜೆಂಟ್ಗಳು ಆಕ್ಷೇಪಣೆಗಳನ್ನು ಸಲ್ಲಿಸಿಲ್ಲ ಯಾಕೆ? ನಕಲಿ ಮತಗಳು BJPಗೆ ಹೋಗಿದೆ ಅಂತ ರಾಹುಲ್ ಹೇಗೆ ಹೇಳ್ತಾರೆ? ನಕಲಿ ಮತ ಡಿಲೀಟ್ ಮಾಡುವ SIR ಪ್ರಕ್ರಿಯೆಗೆ ರಾಹುಲ್ ವಿರೋಧಿಸಿದ್ರು ಅಂತ ತಿರುಗೇಟು ನೀಡಿದೆ. ವೀಕ್ಷಕರೇ, ನಾನು ನೀವು ಗಮನಿಸಬೇಕಾದ ಒಂದು ವಿಷಯ ಏನಂತ ನಾನು ಹೇಳ್ತೀನಿ ಕೇಳಿ. ಬಿಹಾರದಲ್ಲಿ ಚುನಾವಣಾ ಆಯೋಗ SIR ಪ್ರಕ್ರಿಯೆ ನಡೆಸಿತು. ಅದಾದ ಬಳಿಕ ಬರೋಬ್ಬರಿ 60 ಲಕ್ಷ ಮತದಾರರನ್ನ ಕೈ ಬಿಡ್ತು. ಯಾರಿಗಾದ್ರೂ ಆಕ್ಷೇಪಣೆಗಳು ಇದ್ರೆ ಸಲ್ಲಿಕೆ ಮಾಡಿ 1 ತಿಂಗಳು ಗಡುವು ಕೂಡ ನೀಡ್ತು. SIR ತಡೀರಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಂಥ ಕಾಂಗ್ರೆಸ್ ಬಿಹಾರದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡಿಲ್ಲ ಯಾಕೆ? ಕೊನೆಗೂ ಕೋರ್ಟ್ ಕೂಡ ಕಾಂಗ್ರೆಸ್ಗೆ ಚಾಟಿ ಬೀಸಿದೆ. ಇನ್ನೊಂದು, ಚುನಾವಣಾ ಅಕ್ರಮ ತಡೆಯಲಿಕ್ಕೆ ಪ್ರಮುಖವಾಗಿ ಏನು ಮಾಡಬೇಕು ಹೇಳಿ? ವೋಟರ್ ಐಡಿಗೆ ಆಧಾರ್ ಲಿಂಕ್ ಮಾಡೋದು. ಆಗ ಅಕ್ರಮವಾಗಿ ಇರುವ ವೋಟರ್ ID ರದ್ದಾಗುತ್ತೆ. ಆದರೆ ವೋಟರ್ ID ಆಧಾರ್ ಲಿಂಕ್ ಮಾಡಬಾರ್ದು ಅಂತ ಇದೇ ಕಾಂಗ್ರೆಸ್ ವಿರೋಧ ಮಾಡಿತ್ತಲ್ವಾ? ಇವರದೇ ಪಕ್ಷದ ನಾಯಕ ರಣದೀಪ್ ಸುರ್ಜೇವಾಲಾ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ನೆನಪಿದೆಯಾ? ಒಬ್ಬ ಮಹಿಳೆ 2 ಬೂತ್ಗಳಲ್ಲಿ 223 ಬಾರಿ ಮತದಾನ ಮಾಡಿದಾಳೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಇದಕ್ಕೆ BJP ನಾಯಕ ಅಮಿತ್ ಮಾಳವಿಯ ಒಂದು ಲಾಜಿಕ್ ಪ್ರಶ್ನೆ ಎತ್ತಿದ್ದಾರೆ. ಏನಂದ್ರೆ, ರಾಹುಲ್ ಗಾಂಧಿ ಅವರ ಪ್ರಕಾರ ಆ ಮಹಿಳೆ ಪ್ರತಿ ಗಂಟೆಗೆ 20 ಬಾರಿ ಮತ ಹಾಕಿದ್ದಾರೆ. ಅಂದ್ರೆ ಪ್ರತಿ 3 ನಿಮಿಷಕ್ಕೆ 1 ಮತ ಅಂತ ಅರ್ಥ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಅಂದ್ರೆ
11 ಗಂಟೆಗಳ ಕಾಲ ಮತದಾನ ನಡೆಯುತ್ತೆ. ಇಷ್ಟು ಕಮ್ಮಿ ಸಮಯದಲ್ಲಿ ಮತಗಟ್ಟೆ ಅಧಿಕಾರಿಗಳು ಆಕೆಯ ಗುರುತಿನ ಚೀಟಿಯನ್ನು ಗುರುತಿಸಬೇಕು. ಯಾವ ವಾರ್ಡ್ನಲ್ಲಿ ಆಕೆಯ ಹೆಸರಿದೆ ಅಂತ ನೋಡಬೇಕು. ಕೈಗೆ ಇಂಕ್ ಹಾಕಬೇಕು. ಇದನ್ನೆಲ್ಲ ಮೀರಿ ಆ ಮಹಿಳೆ 223 ಬಾರಿ ಮತ ಹಾಕಿದ್ದಾರೆ ಅಂದರೆ ಆಕೆ ಸೂಪರ್ ವುಮೆನ್ ಇರಬೇಕು. ಭದ್ರತಾ ಸಿಬ್ಬಂದಿಯವರ ಗಮನಕ್ಕೆ ಯಾಕೆ ವಿಚಾರ ಬಂದಿಲ್ಲ? ಹೀಗಂತ ಅಮಿತ್ ಮಾಳವಿಯ ಲೇವಡಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ರಾಹುಲ್ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡಲಿಲ್ಲ. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಾಗ ರಾಹುಲ್ ಆರೋಪ ಮಾಡಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ TMC ಗೆದ್ದಾಗಲೂ ರಾಹುಲ್ ಗಾಂಧಿ ಆರೋಪ ಮಾಡಲಿಲ್ಲ. ತಮಿಳುನಾಡಿನಲ್ಲಿ DMK ಸರ್ಕಾರ ರಚನೆ ಮಾಡಿದಾಗಲೂ ರಾಹುಲ್ ಗಾಂಧಿ ಅವರು ಆರೋಪ ಮಾಡಲೇ ಇಲ್ಲ. BJP ಗೆದ್ದ ರಾಜ್ಯಗಳಲ್ಲಿ ಮಾತ್ರ ರಾಹುಲ್ ಆರೋಪ ಮಾತ್ರ ಮಾಡ್ತಾರೆ. ರಾಹುಲ್ ಗಾಂಧಿ ಅವರೇ, ಚುನಾವಣೆಯಲ್ಲಿ ಜನರು ನಿಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅಂದರೆ ನೀವು ಒಪ್ಕೊಳ್ಳಿ. ಅದು ಬಿಟ್ಟು ಚುನಾವಣಾ ಆಯೋಗದ ವಿರುದ್ಧ ದೂರಬೇಡಿ. ರಾಹುಲ್ ನಿನ್ನೆ ನಡೆಸಿದ ಸುದ್ದಿಗೋಷ್ಠಿಯಿಂದ ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಸೋಲುವುದು ಖಚಿತ ಅನ್ನೋ ಮಾಹಿತಿ ಇದೆ, ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ರಾಹುಲ್ ಗಾಂಧಿಯವರಿಗೆ ಅಷ್ಟೊಂದು ತಾಕತ್ತಿದ್ರೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಕೊಡಲಿ, ಸುಪ್ರೀಂ ಕೋರ್ಟ್ಗೆ ದೂರು ಕೊಡಲಿ, ತನಿಖೆಗೆ ಆದೇಶ ಮಾಡಲಿ. ಆದರೆ ಕಾನೂನು ಹೋರಾಟವಿರುವಂತಹ ಯಾವುದೇ ನಿರ್ಧಾರವನ್ನು ರಾಹುಲ್ ಗಾಂಧಿ ತೆಗೆದುಕೊಳ್ತಾ ಇಲ್ಲ. ಮತ್ತೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಕ್ಷಮೆ ಕೇಳೋ ಹಾಗೆ ಆಗುತ್ತೆ ಅನ್ನೋ ಭಯ ರಾಹುಲ್ ಗಾಂಧಿ ಅವರಿಗೆ. ಇದೇ ಕಾರಣಕ್ಕಾಗಿ ಅವರು PPT ಪ್ರೆಸೆಂಟೇಷನ್ ಕೊಟ್ಟು ಉತ್ತರನ ಪೌರುಷ ತೋರಿಸ್ತಾ ಇದ್ದಾರೆ. ಆದರೆ ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ರಾಹುಲ್ ಗಾಂಧಿ ಮಾತನ್ನ ಯಾರು ನಂಬೋದಿಲ್ಲ ಅನ್ನೋದು ಕೂಡ ವಾಸ್ತವ. ಭ್ರಮೆಯಲ್ಲಿರುವಂತಹ ರಾಹುಲ್ ಗಾಂಧಿ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದೇ ಕಾಮಿಡಿ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.